ಬ್ಯಾರಿಗೇಡ್ ಅನ್ನು ಹಾಕಿ ಪೊಲೀಸರು ಪಾದಯಾತ್ರೆಗೆ ತಡೆ ಮಾಡಿದ್ದಾರೆ, ಏನ್ ಹೇಳ್ತೀರಾ? ರೈತರು ಪಾದಯಾತ್ರೆ ಅವರ ಹಕ್ಕುಗೋಸ್ಕರ ನಾವು ಮಾಡ್ತಾ ಇದ್ರೆ ಕಾಂಗ್ರೆಸ್ ಅವ್ರೇನು ಪಿಕ್ನಿಕ್ ಮಾಡಿದ್ರೇನ್ರಿ? ಕಳೆದ ತಿಂಗಳಲ್ಲಿ PM ಮನೆ ಮುಂದೆ ಹೋಗಿ ಪ್ರತಿಭಟಿಸ್ಲಿಕ್ಕೆ ಏನ್ರಿ ಹಕ್ಕಿತ್ತು ಅವ್ರಿಗೆ? ಮೇಕೆದಾಟು ಮಾಡಿದ್ರು, ಅವಾಗೇನು ಪಿಕ್ನಿಕ ಮಾಡಿದ್ರು ಕಾಂಗ್ರೆಸ್ ಅವರು? ಅವಾಗ ಮಾಡ್ಲಿಲ್ವ ಅವರು? ಇವತ್ತು ಕಾಂಗ್ರೆಸ್ ಅವರ ಒಂದು ದೌರ್ಜನ್ಯ ದಬ್ಬಾಳಿಕೆ ಏನು ಅಂತ ಗೊತ್ತಾಗುತ್ತೆ. ಇಲ್ಲಿರೋರು ಏನಾದ್ರು ರಿಯಲ್ ಎಸ್ಟೇಟ್ ಏಜೆಂಟ್ ಏನ್ರಿ? ಇಲ್ಲಿ ರೈತರನ್ನ ಬಿಡಕ್ಕೆ ಇವರು ಭಯ ಅಂದ್ರೆ ಇನ್ಯಾವ ಸರ್ಕಾರ ನಡೆಸ್ತಾರೆ ಕಾಂಗ್ರೆಸ್ ಅವರು? ಈ ಕ್ಷಣದಲ್ಲಿ ನಾವು ಕೇಳ್ಕೊಳ್ತೀವಿ, ರೈತರ ಪರವಾಗಿ ರಿಯಲ್ ಎಸ್ಟೇಟ್ ವ್ಯವಹಾರನ ನಿಲ್ಲಿಸಿ ರೈತರ ಹಿತ ಕಾಪಾಡೋದ್ರಲ್ಲಿ ನೋಡಿ. ಈ ಪಿಕ್ನಿಕ್ ಆಟ, ದಿನ ಬೆಳಿಗ್ಗೆ ಒಂದೊಂದು ಹೇಳಿಕೆ ಕೊಡೋದು ಬಿಡಿ ಸರ್. ಎಲ್ಲೋ ಒಂದ್ ಕಡೆ ಕೋರ್ಟ್ನ ಆದೇಶ ಇದೆ, ಸಿಟಿಯ ಒಳಭಾಗದಲ್ಲಿ ಪ್ರತಿಭಟನೆ ಮಾಡಬಾರ್ದು, ಪಾದಯಾತ್ರೆಗೆ ಅವಕಾಶ ಇಲ್ಲ ಅಂತೇಳಿ ಕೋರ್ಟ್ ಹೇಳಿದೆ ಸರ್. ಅದಕ್ಕೋಸ್ಕರ ಪೊಲೀಸರಿಗೆ ಬ್ಯಾರಿಗೇಡ್ ಅನ್ನು ಹಾಕಿ ತಡೆದಿರುವಂಥದ್ದು. ದೇಶದ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಮಹಾನ್ ನಾಯಕರು ಪ್ರಧಾನ ಮಂತ್ರಿ ಮನೆ ಮುಂದೆ ಮಾಡ್ಬೇಕಾದ್ರೆ ಯಾವ ಅವ್ರಿಗೆ ಹಕ್ಕಿತ್ತು? ಕೋರ್ಟ್ ಆದೇಶ ಇಲ್ವಾ? ಮೇಕೆದಾಟು ಮಾಡ್ಬೇಕಾದ್ರೆ ಕೋರ್ಟ್ ಆದೇಶ ಇರ್ಲಿಲ್ವಾ? ಇವ್ರಿಗೇನು ಹೊಸ ಕಾನೂನು ಇತ್ತ? ನಮಗೆ ಬಿಡ್ಲಿಕ್ಕೆ ಧೈರ್ಯ ಇಲ್ಲ ಇವ್ರಿಗೆ. ಕಾಂಗ್ರೆಸ್ ಅವ್ರು ಬಿಡ್ಲಿ, ನಾವೇನು ಫ್ರೀಡಮ್ ಪಾರ್ಕ್ಗೆ ಹೋಗ್ತಿರೋದು, ವಿಧಾನಸೌಧ ಹತ್ರ ಹೋಗ್ತೀವಿ ಅಂತ ಭಯನ? ಫ್ರೀಡಮ್ ಪಾರ್ಕ್ಗೆ ರೈತರು ಹೋಗಕ್ಕೆ ಇವ್ರು ಬಿಡಲ್ಲ ಅಂತಂದ್ರೆ ನ್ಯಾಯ ಕೊಡ್ತಾರೆ ಇವರು ಕಾಂಗ್ರೆಸ್ ಅವರು? ನಿಜವಾಗ್ಲೂ ಕಾಂಗ್ರೆಸ್ ಇಷ್ಟು ಒಂದು ದೊಡ್ಡ ಸಂಖ್ಯೆ ಕರ್ನಾಟಕ ಕೊಟ್ಟು ನೀವು ಅಧಿಕಾರ ಒಂದು ರೈತರ ಹಿತ ಕಾಪಾಡ್ರಪ್ಪ ಅಂದ್ರೆ ಬ್ಯಾರಿಕೇಡ್ ಹಾಕಿ ರೈತರನ್ನ ತಡಿತೀರಾ ಅಂದ್ರೆ ಇದು ನ್ಯಾಯನ? ನೀವು ಸನ್ಮಾನ್ಯ DK ಶಿವಕುಮಾರ್ ಅವರೇ ರಾಜ್ಯದವ್ರು ನಿಮ್ಮನ್ನ CM ಮಾಡಿದ್ದು ಈ ಪುರುಷಾರ್ಥಕ್ಕ? ಯಾವ ಸ್ವಾರ್ಥ ನಿಮ್ಮಲ್ಲಿ? ಇಲ್ಲಿರೋ ಮಿನಿಸ್ಟ್ರು ಬಿಡ್ತಿಲ್ಲ ಅಂತಂದ್ರೆ ಬಿಡಿ, ಜನರು ತೋರಿಸ್ತಾರೆ 2028ಗೆ ಏನು? ಓಕೆ,